ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ಲೇಟಾಗಿದ್ವಿ. ಸಂಡೇ ಸ್ವಲ್ಪ ಬೇಗ ಎದ್ದು ಬೇರೆ ಕಡೆ ತಿಂಡಿಗೆ ತಿನ್ನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಆಗಲಿಲ್ಲ, ಲೇಟಾಗಿ ಎದ್ದಿದ್ರಿಂದ ಮನೇಲೇ ಇಲ್ಲಿಗೆ ಬಾ, ನನ್ನ ಹತ್ರ ಮನೇಲೇ ತಿಂದು ಈಗ ಇಲ್ಲಿಗೆ ಬಾ, ಇಲ್ಲಿ ಬಾ, ನೋಡ್ಬೇಕು ಕೆಳಗಿಳಿ ನೀನು. ನಾನು ಅಮ್ಮ ಬರ್ತೀವಿ, ನೀನು ಬಾ ನನ್ನ ಜೊತೆ. ಸೊ ಹೋಟ್ಲಿಗೆ ಹೋಗಿ ತಿನ್ಕೊಬರ್ಬೇಕು ಅಂತಿದ್ವಿ, ಆಗಲಿಲ್ಲ. ಈಗ ಮನೇಲೇ ತರಿಸ್ಕೊಂಡು ತಿಂದ್ವಿ. ಈಗ ಹಸ್ಬೆಂಡು ಶೇವಿಂಗ್ ಮಾಡಿಸ್ಕೊಬರ್ಬೇಕು ಅಂತ ಹೋಗಿದ್ದಾರೆ, ಹಂಗೆ ಹೆಡ್ ಮಸಾಜ್ ಮಾಡಿಸ್ಕೋಬೇಕಂತೆ ಹೋಗಿದ್ದಾರೆ. ನಾವು ವೆಯ್ಟ್ ಮಾಡ್ತಾಯಿದ್ವಿ. ಸ್ನಾನ ಮಾಡಿ ಇವತ್ತು ಸ್ವಲ್ಪ ಕೆಲಸ ಇದೆ, ಎಲ್ಲ ಕಡೆ ಹೋಗಬೇಕು. ಸೊ ಎಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಹೇಳು, ಸಬ್ಸ್ಕ್ರೈಬ್ ಮಾಡಿ, ಏನು ಸಬ್ಸ್ಕ್ರೈಬ್ ಮಾಡಿ. ಹೆಂಗೆ ಹೇಳ್ತಾರೆ ನೋಡಿ ಗೈಸ್. ಇವತ್ತು ಸಂಡೇ, ಅದಕ್ಕೆ ನಮ್ಮ ಸಾತ್ವಿಕ್ಕು ನಮ್ಮ ಮನೆಗೆ ಆಟಾಡಕ್ಕೆ ಬಂದಿದ್ದಾನೆ. ಇವಳ ಜೊತೆ ತೋರಿಸಿ ನೋಡಿ. ಬಾ ಈ ಕಡೆ ಬಾ. ಸಂಡೇ ಇವತ್ತು ತಿಂಡಿ ನಮ್ಮ ಮನೇಲಿ ಮಾಡಲಿಲ್ಲ, ಹೋಟ್ಲಿಂದ ತಂದ್ವಿ. ನಿಮ್ಮ ಮನೇಲಿ ಏನು ಮಾಡಿದ್ರಿ? ತಿಂಡಿ ಏನೋ ನೀವು ನಿಮ್ದು ಹೋಟ್ಲೇನಾ? ಸಂಡೇ ಬಂದರೆ ಇಳ್ಸೋ, ಹಂಗೆ ಹೇಳ್ಬಾರ್ದು, ದೃಷ್ಟಿ ಆಗುತ್ತೆ. ನಿನಗೆ ಎತ್ತಕ್ಕಾಗಲ್ಲ, ನಿನ್ನ ಏಜ್ಗೆ. ನಾವು ಆರಾಮಾಗಿ ಎತ್ಬೋದು ಅವನ್ನ. ಅವನು ಎತ್ತಕ್ಕೆ ಹೋಗ್ತಾನ ಅವಳನ್ನ. ಇಬ್ರು ಏನು ಮ್ಯಾಚಿಂಗ್ ಹಾಕೊಂಡ್ಬಿಡ್ತೀರಲ್ಲ ಒಂದೊಂದು ದಿನ. ಮ್ಯಾಚಿಂಗ್ ಹಾಕತ್ತಮ್ಮ. ಸಾತ್ವಿಕ್ ಕೇಳ್ಕೊಂಡು ಹೋಗಿ ಹಾಕೊಂಬಂದ. ಫಸ್ಟೇ ಹಾಕಿದ್ದ, ಈಗ ಹಾಕೊಂತಿದ್ದ. ಹಾಕೊಂಡ್ ನೋಡಿ ಹಾಕೊಂಡ ಕಲರು. ಇಲ್ಲ, ನಾನು ನಾಕ್ ಮಾಡೋವಾಗ ಅವ್ರ ಅಮ್ಮ ಹಾಕ್ತಿದ್ರು. ನೀನು ಆ ಕಡೆ ಏನೋ ಸಾತ್ವಿಕ್ ಹೇಳೋ. ಹೇಳಿದ್ನಲ್ಲ ಹಿಂಗೆ, ನೋಡಿಲ್ಲಿ ನನಗೆ ಹೇಳಿದ್ರೆ ಹೇಳಲ್ವಾ ನೀನು? ಹೇಳು. ಡ್ರೆಸ್ ಹಾಕೊಂಡು ನೋಡಿ ಹಾಕೊಂಡ, ಕಲರ್ ಮ್ಯಾಚಿಂಗು. ನೀನೇ ಹಾಕೊಂಡಿದ್ದ? ನನಗೆ ಚಕ್ಕಲ್ ಬಿಳಿ ನೀನೇ ಯಾವ್ದು ಇಷ್ಟ ನಿನಗೆ ಅದು ನೀನೇ ಹಾಕೊಂಡಿದ್ದಲ್ಲ. ಚಕ್ಕಲ್ ಬಿಳಿ ಕೊಡ್ತಾವ ನೋಡಿ ನನಗೆ. ಏನು ತಿಂದ್ರಿ ಹೋಟ್ಲಲ್ಲಿ? ಏನು ತಂದಿದ್ರಿ? ಇಡ್ಲಿನಾ? ಹಾಂ, ಆಡ್ತಾವನೆ ಸಾತ್ವಿಕ್. ಬೇಡ, ಹಂಗೆ ಆಡ್ಬಾರ್ದು. ಮನೆಗೆ ಹೋಗ್ರಿ, ಕಳ್ಳರು ಎತ್ಕೊಂಡು ಹೋಗ್ತಾರೆ. ಮನೆಗೆ ಹೋಗ್ಬೇಕು, ಹಂಗೆಲ್ಲ ಓಡಾಡ್ಬಾರ್ದು. ನೋಡಿ ಹೋದ ಅವನು. ಹೋಗು. ಸೊ ಗೈಸ್, ಈಗ ಹೊರಟಿದ್ದೀವಿ ಮನೆಯಿಂದ ರೆಡಿಯಾಗಿಬ್ರು. ಬಟ್ಟೆ ಶಾಪಿಂಗ್ ಮಾಡಬೇಕು ಗೈಸ್. ಹಸ್ಬೆಂಡ್ಗೆ ಸ್ವಲ್ಪ ಬಟ್ಟೆ ತಗೋಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ವಿ. ಹಂಗೆ ಅಂದವೇ ಹೋಗ್ತಾ ಸ್ವಲ್ಪ ಕೆಲಸ ಇದೆ, ಇಬ್ರಿಗೂ ಮುಗಿಸ್ಕೊಂಡು ಹಂಗೆ ಹೋಗ್ತೀವಿ. ಬನ್ನಿ ಹೋಗೋಣ. ಇವತ್ತಿನ ದಿನ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ನೀವು ನೋಡ್ಬೋದು. ಫಿಲಮ್ಗೆ ಹೋಗೋಣ ಅಂದರೆ ಆಗಲ್ಲ ಅಲ್ಲ, ಹೋಗೋದು ಟೈಮು. ಆಮೇಲೆ ಕಾಂತಾರ ನೋಡ್ಬೇಕನ್ನೋದು ಆಮೇಲೆ ನೀನು ಬಂದಾಗ ಅದಾದಾಗ. ಏನು ಗೊತ್ತಾ ಗೈಸ್, ಇವರು ಡೈಲಿ ಬರ್ತಾ ಇರೋದೇ 10:30ಗೆ. ಎಲ್ಲಿಂದ ನೋಡೋದು? ಡೈಲಿ 10:30 ಮನೆಗೆ ಬರೋದು ಇವರು. 7:30 ಆಯಿತು. 7:30ಯಿಂದ 8:30ಗೆ ಬಂದರು. 8:30ಯಿಂದ 9:30 ಆಯಿತು. 9:30ಯಿಂದ ಈಗ 10:30 ಫಿಕ್ಸ್ ಆಗೋರು. ನೆಕ್ಸ್ಟ್ ಅಲ್ಲೇ ಇರು ಅಂತ ಹೇಳಿದ್ದೀನಿ. PG ಮಾಡ್ಕೊಂಡು ಅಲ್ಲೇ ಇರಪ್ಪ, ವಾರಕ್ಕೊಂದ್ಸಲ ಬಾ ಸಾಕು ಅಂತೇಳಿ. ಯಾವಾಗ 31ನೇ ತಾರೀಕು ಬಂದ್ರೆ ಸಾಕು. ಬರೋದು ಬೇಡ, ಏನಕ್ಕೆ ಬರಬೇಕು? ಗೂಗಲ್ ಪೇ ಮಾಡಿದ್ರೆ ಸಾಕು ಸಾಕು ಅಷ್ಟೇ. ಬನ್ನಿ ಹೋಗೋಣ. ಎಳ್ಳೀರು ಕುಡಿಯೋಣ ಅಂತ ಬಂದ್ವಿ. 50 ರೂಪೀಸ್ ಕೆಂದೆಳ್ಳೀರು. ಇದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ಸಾಹೇಬ್ರು ಇಳೀತೇ ಇಲ್ಲ. ನನಗೆ ರಾಜ ಮರ್ಯಾದೆ ಬೇಕು, ಇಲ್ಲಿಗೆ ತಂದುಕೊಡು ಅಂತಿದ್ದಾರೆ.
ನಾನು ಇಳ್ದಿದ್ದೀನಿ ಗೈಸ್. ಹೊಡಿತಾ ಇದ್ದಾರೆ, ಹೊಡಿತಾಯಿದ್ದಾರೆ. ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ ಅಲ್ಲ? ಕತ್ತಾಗಿದೆ ಟೇಸ್ಟ್. ಖಾರ ಬಿಡ್ತೈತೆ. ನೀರು ಜಾಸ್ತಿ ಇದೆ ಗೈಸ್. ನೀವು ಎಳ್ನೀರು ಕುಡಿದ್ರೆ ಇದನ್ನ ತಿನ್ನಲೇಬೇಕು. ಇದು ತಿಂದ್ರೇನೆ ನಿಮಗೆ ಕೋಲ್ಡ್ ಆಗೋದು. ಹೀಟ್ ಬಾಡಿಗೆ ಕೋಲ್ಡ್ ಬರ್ಬೇಕಂದ್ರೆ ಬರೀ ನೀರು ಕುಡಿದ್ರೆ ಆಗಲ್ಲ, ಇದನ್ನು ತಿನ್ಬೇಕು. ಕಾಯಿನ ಜುಡಿಯೋಗೆ ಬಂದು ಯಜಮಾನಿಗೆ ಬಟ್ಟೆ ತಗೊಳಕ್ಕೆ ಗೈಸ್. ಜುಡಿಯೋಗೆ ಬಂದಿದ್ದೀವಿ. ಹಸ್ಬೆಂಡ್ಗೇನೋ ಬಟ್ಟೆ ಬೇಕು ಅಂದರು, ಅದಕ್ಕೆ ನೋಡೋಣ ಹೇಗಿದೆ. ಬಟ್ ಅವರೇನೋ ಬೇರೆ ನೋಡೋಕ್ಕಿದ್ದಾರೆ. ಚೆನ್ನಾಗಿದೆಯಾ? ಬ್ಲ್ಯಾಕು, ಬ್ಲ್ಯಾಕ್ ಮೇಲೆ ಕೈ ಹೋಗುತ್ತೆ ನಿನಗೆ ಬೇಡ ಅಂತ. ಅದು ಬ್ಲ್ಯಾಕ್. ಅದು ಬ್ಲೂ ಥರ ಇದೆ ನೋಡು, ನೆವಿ ಬ್ಲೂ ಥರ. ಚೆನ್ನಾಗಿಲ್ವಾ ಅದು? ಜರ್ಕಿನ್ ಚೆನ್ನಾಗಿದೆ. ಎಕ್ಸ್ಪ್ರೆಷನ್ ನೀನು ನೋಡಬೇಕು, ತೋರಿಸ್ಬೇಕು ಅಂತ. ತಗೋ, ಸೈಜ್ ಹಾಕೊಂಡು ನೋಡಿ. ಡೆಲ್ಲಿಗೆ ಹೋಗ್ಬೇಕಾರೆ ಹಾಕ್ಕೊಂಡೋಗಿ. ಡೆಲ್ಲಿಗೆ ಹೋಗ್ತೀಯಲ್ಲಪ್ಪ, ಅವಾಗ ಹಾಕ್ಕೊಂಡೋಗಿ ಬಂದೆ. ಸಿಕ್ಕಾಬಿಟ್ಟೆ ಚಳಿ ಅಂತ ಡೆಲ್ಲಿ. ಏನು ಎಮ್ಮು ದೊಡ್ಡದು ಫುಲ್ಲು ಹಿಂಗೆ ಮಜಲ್ಸ್ ಮುಟ್ಕೊಂಡ್ರೆ ಪೇಯ್ನ್ ಬರ್ತೈತೆ. ಲೂಸೇ ಇರಬೇಕಲ್ಲ ಜರ್ಕಿನೆಲ್ಲ. ಜರ್ಕಿನೆಲ್ಲ ಲೂಸೇ ಇರಬೇಕು ಅಂತ ತಗೋತಾರೆ. ಎಸ್ ನೋಡು, ಎಸ್ ಕಲರ್. ಸೊ ಇಲ್ಲಿ ನೋಡ್ತಾ ಇದ್ದಾರೆ. ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಕಡೆ ಹೋಗಿ ನೋಡಿ ತಗೋಬರ್ಬೇಕು ಗೈಸ್. ಜುಡಿಯೋದಲ್ಲಿ ಬಂದಿದ್ದೀವಿ ನೋಡೋಕ್ಕೆ. ಎಸ್ ಇದು ಇದನ್ನ ಹಾಕೋ, ನೀನು ಜಿಪ್ ಹಾಕೋ. ಟರ್ನ್ ಆಗು. ಫಿಟ್ಟಿಂಗ್ ಇದೆಯಲ್ಲ. ಕೆಲವ್ರು ಅದನ್ನ ಲೂಸ್ ಇರೋದು ಲೈಕ್ ಮಾಡ್ತಾರೆ, ಅದಕ್ಕೆ ಅವನೊಂದಂಗೆ ಬಂದಿರುತ್ತೆ. ಇಲ್ಲ ಜುಡಿಯೋದಲ್ಲಿ ತಗೊಳ್ಳಿಲ್ಲ ಇವರು. ಒಂದೇ ಒಂದು ಜರ್ಕಿನ್ ತೊಗೊಂಡ್ರು. ಈಗ ಈಸಿ ಬೈಕ್ ಬಂದಿದ್ದಾರೆ. ಇಲ್ಲಿ ನೋಡೋಣ ಅಂತ. ಜಾಕೆಟ್, ಜಾಕೆಟ್ ಅಲ್ಲ, ಜಾಕೆಟ್, ಜಾಕೆಟ್ ಯಾವುದೋ ಒಂದು ಕೆಟ್ಟು ಜಾಕೆಟು, ಬ್ಲೌಸು. ಈಗ ಇಲ್ಲಿಗೆ ಬಂದವ್ರೆ. ಇಲ್ಲಿ ಚೆನ್ನಾಗಿಲ್ಲ ಅಂದರೆ ಜುಡಿಯೋಗೆ ಹೋಗ್ತಾರೆ. ನಾನು ಏನೇ ಕರೆಕ್ಟಾಗಿ ಹೇಳಲಿ ಅದಕ್ಕೆ ಅವ್ರು ಕೌಂಟ್ರ್ ಕೊಡ್ದಿರ ಮಾತಾಡಲ್ಲ. ಸೊ ಹಂಗಾಗಿ ನಾನು ತಲೆ ಕೆಡಿಸ್ಕೊಳಲ್ಲ, ಸುಮ್ಮನಾಗ್ತೀನಿ. ಈಗ ಈಸಿ ಬೈಕ್ ಬಂದ್ವಿ. ಇಲ್ಲಿ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಸ್ಟೈಲ್ ಯೂನಿಯನ್ ಇದೆ, ಅಲ್ಲಿ ಹೋಗೋಣ ಅಂದಿದ್ದಾರೆ. ಸೊ ಇಲ್ಲಿ ನೋಡಬೇಕು. ಫಸ್ಟ್ ಇಲ್ಲಿ ಲೇಡೀಸ್ದು ಕೌಂಟ್ರಿಗೆ ಬಂದಿದ್ದೀವಿ. ಇಲ್ಲಿ ನಾನು ಒಂದೆರಡು ಪ್ಯಾಂಟ್ ತೊಗೋಬೇಕು ಅಂತ, ಯಾಕಂದರೆ ನಾನು ಹೋದ್ಸಲ ಒಂದು ಪ್ಯಾಂಟ್ ತೊಗೊಂಡಿದ್ದೆ ಗೈಸ್, ತುಂಬ ಕಂಫರ್ಟಬಲ್ ಆಗಿತ್ತು. ಸೊ ಅದೊಂದು ಕೊಡಿಸ್ರಿ ನನಗೆ ಸಾಕು, ಬೇರೆ ಏನು ಬೇಡ ಅಂತ. ಅವ್ರು ಅದು ನೋಡು ಇದು ನೋಡು ಇದು ತೊಗೋಬಾ ಅಂತಿದ್ರು. ನೋಡಿ ಇದೇ ಪ್ಯಾಂಟ್ ನಾನು ಹೇಳಿದ್ದು, ತುಂಬ ಕಂಫರ್ಟಬಲ್ ಆಗಿದೆ. 499 ರುಪೀಸು. ನಾವು ಟಾಪ್ಗೂ ಹಾಕ್ಕೋಬೋದು, ಇದ್ರ ಮೇಲೆ ನೀವು ಟೀ ಶರ್ಟ್ ಕೂಡ ವೇರ್ ಮಾಡ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಟಾಪ್ಗೋಸ್ಕರ ತೊಗೊತಾ ಇರೋದು, ಟೀ ಶರ್ಟ್ ವೇರ್ ಮಾಡೋಕ್ಕಲ್ಲ.
ಸೊ ಈ ಥರ ತುಂಬ ಆಪ್ಷನ್ಸು ಕಡಿಮೆಗೆ 299ಇಂದನೂ ಟಾಪ್ಸ್ ಇದೆ, ಪ್ಯಾಂಟ್ ಇದೆ, ಎಲ್ಲ ಇದೆ, ಲೆಗ್ಗಿನ್ಸ್ ಇದೆ. ನೀವು ಈಸಿ ಬೈ ಒಂದು 2-3 ಕಡೆ ಇರ್ಬೋದು ಅಂದ್ಕೊತೀನಿ. ಇದು ಬ್ರ್ಯಾಂಡು, ಇದು ಮ್ಯಾಕ್ಸ್ ಅವ್ರದ್ದೇನೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಸೊ ಒಂದು ಟಾಪು ಮತ್ತು ಪ್ಯಾಂಟ್ಗಳು ಕೊಡಿಸಿದ್ರು, ತೊಗೊಂಡೆ. ಆಮೇಲೆ ಅವ್ರಿಗೆ ನೋಡಬೇಕು ಅಂತ ಮೇಲ್ಗಡೆ ಕೌಂಟ್ರಿಗೆ ಹೋಗಿ ನೋಡ್ಕೊಬರೋಣ. ಇಲ್ಲೇ ನೋಡ್ತಾಯಿದ್ರೆ ನನಗೆಲ್ಲ ತುಂಬ ಬಿಡ್ತಾರೆ ತೊಗೊಂಡು. ಇದು ಮೊನ್ನೆ ಇನ್ನೂ ಡೆಕತ್ಲಾನಲ್ಲಿ ನನಗೊಂದು ಜರ್ಕಿನ್ ಕೊಡಿಸಿದ್ದಾರೆ. ತಿರ್ಗಾ ಜರ್ಕಿನ್ ನೋಡ್ತಾಯಿದ್ದಾರೆ ತಗೋ ಅಂತ. ಎಲ್ಲ ಹೆಂಗಾಗಿದೆ ಅಂದರೆ ಎಲ್ಲ ಹೆಂಡ್ತಿದ್ದೀರ ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳ್ತಾರೆ ನಮ್ಮ ಮನೆಯಲ್ಲಿ. ಅವ್ರು ಕೇಳಿದ್ನೆಲ್ಲ ನಾನು ಬೇಡ ಅನ್ನೋದೇ ಆಗೋಗುತ್ತೆ. ಅಷ್ಟು ಅದು ತಗೋ ಇದು ತಗೋ ಅಂತ ಹೇಳ್ತಾನೆ ಇರ್ತಾರೆ. ನಾನೇನು ಜಾಸ್ತಿ ಎಲ್ಲೂ ಓಡಾಡಲ್ಲ, ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ತೊಗೊಂಡು ಅಂತ ನನಗೆ ಬೇಡ, ನೀವು ಬನ್ನಿ ಅಂತ ಹೇಳ್ತಾಯಿದ್ದೀನಿ. ಅವರು ಆಫೀಸ್ ಕಡೆಯಿಂದ ಒಂದು ಟ್ರಿಪ್ ಹೋಗ್ತಾಯಿದ್ದಾರೆ, ಐ ಮೀನ್ ಅವಾರ್ಡ್ ಫಂಕ್ಷನ್ಗೆ. ಸೊ ಹಂಗಾಗಿ ಅವ್ರ ನಾಮಿನಿ ಕೂಡ ಬಂದಿದೆ. ಹಂಗಾಗಿ ಹೋಗೋಕ್ಕೆ ಅವರು ತೊಗೋಬೇಕು, ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಬಂದಿದ್ದಾರೆ. ಆ ದೇವರಲ್ಲಿ ಬೇಡ್ಕೋತೀನಿ, ನಾಮಿನಿ ಅಷ್ಟೇ ಅಲ್ಲ ಅವಾರ್ಡ್ ಕೂಡ ಅವ್ರಿಗೆ ಸಿಗಲಿ ಅಂತ. ಗೈಸ್ ನಾನು ಬ್ಲ್ಯಾಕ್ ತಗೋಬೇಡಿ ಅಂತೀನಿ, ಅವ್ರಿಗೆ ಬ್ಲ್ಯಾಕ್ ಮೇಲೆ ಕಣ್ಣೋಗುತ್ತೆ. ಹೆಂಗಂದ್ರೆ ಏನಂತಾರೆ, ವೈಟ್ ಇದೆಯಲ್ಲ ಬ್ಲ್ಯಾಕ್ ಮೇಲೆ ಅಂತವ್ರೆ. ಸುಮಾರಾಗಿ ಕಾಣಿಸ್ತೈತೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ನಿಂಗೆ ಇಷ್ಟ ಆದರೆ ಮತ್ತು ನನ್ನೇ ಕೇಳ್ತೀಯಾ? ಇತ್ತಾಗಿ ಹ್ಯಾಂಗರು ಅದು ತೊಗೊಂಡಿದ್ದಲ್ಲ. ಚೆನ್ನಾಗಿದೆ, ಹಾಕಿ ನೋಡಲ್ಲಿ ಮಿರರಲ್ಲಿ ಗೊತ್ತಾಗುತ್ತೆ. ಇದು 2 ತೊಗೊಂಡಿದ್ದಾರೆ, ಈಗ ನೋಡ್ತಾ ಇದ್ದಾರೆ. ತೊಗೊಂಡು ಇಟ್ಕೋತಾರೆ. ಈಗ ಎಷ್ಟು ಶರ್ಟ್ ಇದೆ ಗೈಸ್ ಮನೇಲಿ, ಎಷ್ಟೊಂದು ಶರ್ಟ್ ಇದೆ, ಆದರೂ ಬಟ್ಟೆ ಇಲ್ಲ ಅಂತಾರೆ. ಬಟ್ಟೆನೇ ಎಲ್ಲ ಸುಮ್ಮನೆ ನೋಡು. ನನಗಿಷ್ಟ ಅಂತ ನೀನೇನು ತೊಗೋಬೇಡ, ನಿನ್ಗಿಷ್ಟ ಆದರೆ ತಗೋ. ನನಗೂ ಇಷ್ಟ ಆಯಿತು. ಪ್ಯಾಂಟ್ ಈಗ ನೋಡ್ರಿ, ಅವ್ರಿಗೆ ಹೆಂಗೂ ಮನಸ್ಸಲ್ಲಿ ಇಷ್ಟ ಇಲ್ಲ, ಮೇಲಷ್ಟೇ ಇಷ್ಟ, ಅದಕ್ಕೆ ಸೈಜ್ ಸಿಕ್ಕಿಲ್ಲ ಅವ್ರಿಗೆ. ಅದೇ ನಿನಗಿಷ್ಟ ಇಲ್ಲ ಅಂತ ಸಿಕ್ಕಿಲ್ಲ, ಅದು ಮನಸ್ಸಲ್ಲಿ ಇಷ್ಟ ಇರಲಿಲ್ಲ, ಬಾಯಿ ಮಾತಲ್ಲಿ ಇಷ್ಟ ಅಂದರು, ಅದಕ್ಕೆ ಸೈಜೇ ಇಲ್ಲ ಅದು. ತಗೋ, ಚೆನ್ನಾಗಿದೆ, ಅದು ಒಂಥರ ಡಿಫ್ರೆಂಟ್, ಬಟ್ ದೊಗ್ಳ ಥರ ಇದೆ. ಹಾಂ, ಅಷ್ಟು ದೊಡ್ಡದಾಗಿದೆ, ಚೆನ್ನಾಗಿಲ್ಲ. ಸೊ ನೋಡೋಣ ಏನೇನು ತೊಗೋತಾರೆ. ಸೆಲೆಕ್ಟ್ ಮಾಡಿದ್ದಾರೆ 3, ನನಗೆ 2 ಸೆಲೆಕ್ಟ್ ಮಾಡಿದ್ದಾರೆ. ಇದು ಚೆನ್ನಾಗಿದೆ, ಯಾವ್ಯಾವ ತೊಗೋತಾರೆ ನೋಡೋಣ, ತೋರಿಸ್ತೀನಿ ಆಮೇಲೆ. ಗೈಸ್ ಹಿಂಗೆ ಕಾಣಿಸ್ತಾ ಇದ್ದಾರೆ. ನನ್ನ ಇಲ್ಲಿ ಕೂರಿಸ್ಬಿಟ್ಟು ನೋಡಿ, ನನ್ನ ಹೆಂಗೆ ಕೂರಿಸಿದ್ದಾರೆ ಇಲ್ಲಿ. ಈ ಕಡೆಗೆ ಬಾ. ಇಲ್ಲಿ ಕೂರಿಸ್ಬಿಟ್ಟು ನನಗೆ ಶರ್ಟ್ ಬಟನ್ ಓಪನ್ ಮಾಡೋಕ್ಕೆ ಕೂರಿಸವ್ರೆ. ಅವ್ರ PA ಥರ ಅವರು ಇಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಿನ್ಗೆ ಹಂಗೆ ಜಾಕೆಟ್ ಥರ ಇರಬೇಕಲ್ಲ, ಟೈಟಾಗಿ. ಇಷ್ಟ ಆಯ್ತಾ? ಓಕೆ, ಇದನ್ನ ತಗೋದು ಬಿಚ್ಚು, ತಗೋ. ಯಾವ್ದು ಇದ್ರಲ್ಲ? ನೀನೇ ಹೋಗಿ ತಗೋ, ಬಾ, ಕೂತಿರ್ತೀನಿ, ಹೊಟ್ಟೆ ನೋಡ್ತೈತೆ. ಗೈಸ್ ಇದೊಂದು ತಗೋತವ್ರೆ, ನಂಗೆ ನಿದ್ದೆ ಬರ್ತೈತೆ. ಶಾಪಿಂಗ್ ಬಂದರೆ ಇವರು ಲೇಡೀಸ್ಗಿಂತ ಲೇಟು ಗೈಸ್ ಇವರು. ಅದು ಹಾಕೋಬೋದು, ಚೆನ್ನಾಗಿದೆ. ಚೆನ್ನಾಗಿದೆ ಗೈಸ್. ಈಸಿ ಬೈಯಲ್ಲಿ ಮುಗೀತು ಶಾಪಿಂಗ್. ಈಗ ಸ್ಟೈಲ್ ಯೂನಿಯನ್ಗೆ ಬಂದಿದ್ದೀವಿ. ಇಲ್ಲಿ ತುಂಬ ತೊಗೊಂಡಿದ್ದಾರೆ ಶರ್ಟ್ ಪ್ಯಾಂಟ್ ಎಲ್ಲ. ಸೊ 1 ಜೊತೆ 2 ಜೊತೆ ಅಂತ ಬಂದು 5-6 ಜೊತೆ ತೊಗೊಂಡ್ರು. ಇರಲಿ ಬಿಡಿ, ಅವರು ದುಡಿಯೋದು, ಅವ್ರು ತೊಗೊಳೋದು, ಹಾಕ್ಕೊಳ್ಳಿ. ಅವ್ರಿಗೆ ನನಗೇನಂದರೆ ಸುಮ್ಮನೆ ಅದು ಡೆಡ್ ಅಮೌಂಟ್ ಆಗುತ್ತೆ ಅನ್ನೋದಷ್ಟೇ ಬೇಜಾರು. ಏನು ಮಾಡೋಕ್ಕಾಗಲ್ಲ.
ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ತೊಗೊತಾ ಇದ್ದಾರೆ, ಇಷ್ಟು ತೊಗೊಂಡಿದ್ದೀವಿ. ನನಗೆ ಒಂದು ಜೊತೆ ತೊಗೊಂಡಿದ್ದಾರೆ, ಇನ್ನೆಲ್ಲ ಇವ್ರಿಗೆ. ಒಂದೇ ಒಂದು ಟಿ ಶರ್ಟ್ ಮಗಳಿಗೆ. ಈಗ ಜೀನ್ಸ್ ನೋಡ್ತಾ ಇದ್ದಾರೆ, ಯಾವ್ಯಾವ್ದು ತೊಗೋತಾರೆ ನೋಡೋಣ. ಇದಿಷ್ಟ ಆಯ್ತಂತೆ. ಇದು ಕಲರ್ ಇಲ್ಲವೇ ಇಲ್ಲ ಅಂತಾರೆ. ಈ ಕಲರ್ ಎಷ್ಟೊಂದಿದೆ ಇವ್ರ ಹತ್ರ. ಯಾವ ಚೆನ್ನಾಗಿದೆ ನಿನ್ನಕ್ಕೆ ಯಾವ್ದು ಇಷ್ಟನೋ ಅದು ತಗೋತೀನಿ. ನೀನು ಹೇಳು. ನನಗೆ ಗೊತ್ತಾ ಜೀನ್ಸ್ ಬಗ್ಗೆ, ನಂಗೆ ಏನು ಗೊತ್ತಾಗಲ್ಲ. ಎಲ್ಲ ನೋಡಿದ್ರು ಒಂದೇ ಥರ ಕಲರ್ ಕಾಣುತ್ತೆ. ಇದು ಚೆನ್ನಾಗಿದೆ. ಇದೊಂದು ಡಿಸ್ಕೌಂಟ್ ಕೊಟ್ಬಿಟ್ಟು ಈ ಥರದ್ದು. ಎಷ್ಟು ಅದೆಲ್ಲ ಪ್ಯಾಂಟು ಹಾಕಿರ್ತಾರೆ ನೋಡಿಲ್ಲೇ. 1699 ಎಲ್ಲ ಮೂರೂ ಅಷ್ಟೇ. ಗೈಸ್, ನಿನ್ನೆ ಎಲ್ಲ ಶಾಪಿಂಗ್ ಮಾಡಿ ಓಡಾಡ್ಕೊಂಡು ಬರೋ ಅಷ್ಟರಲ್ಲೇ ಲೇಟಾಗೋಯ್ತು. ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಗೋ ಅಷ್ಟರಲ್ಲೇ ಸಾಕಾದಂಗಾಯಿತು. ನಮ್ಮ ಹಸ್ಬೆಂಡಿಗೆ ರಜಾ ಇದ್ಬಿಟ್ರೆ ಮನೇಲಿ ಒಂದು ಸೆಕೆಂಡ್ ಇರಲ್ಲ ಗೈಸ್. ಓಡಾಡ್ತಿರ್ಬೇಕು ಅವ್ರಿಗೆ. ನನಗೆ ಮನೇಲಿರಬೇಕು, ಅವ್ರಿಗೆ ಆಚೆ ಇರಬೇಕು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಅವರು ದಿನ ಎಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರ ಇಷ್ಟದ ಪ್ರಕಾರನೂ ನಾವು ಇರಬೇಕಲ್ಲ. ನಿನ್ನೆ ಒಂದು ಕೆಲಸದ ಮೇಲೆ ಹೋಗಿದ್ವಿ. ಅದು ಓಕೆ ಎಲ್ಲ ನಮಗೆ ಅನ್ನಿಸ್ತು. ಬಟ್ ಅದನ್ನ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಇಷ್ಟು ಬೇಗ ನನಗೆ. ಯಾಕಂದರೆ ಅದು ಕೆಲಸ ಆಗೋವರೆಗೂ ಹೇಳ್ಕೊಳೋದು ಬೇಡ ಅಂತ. ಎಲ್ಲ ಕೆಲಸ ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಅಂತ ಇದ್ದೀನಿ. ನಿಮ್ಗೆ ಹೇಳ್ದಿರ ಇನ್ಯಾರಿಗೆ ಹೇಳಲಿ ಅಲ್ವಾ. ನಮಗೆ ನನ್ನ ಒಂದು ಮನಸ್ಸಿನ ಭಾವನೆನ ಡೈಲಿ ಹಂಚ್ಕೊತೀನಿ. ಅದನ್ನು ನನಗೆ ಕೆಲವರಾದರೂ ಅದನ್ನು ನೋಡಿ ಇಷ್ಟಪಟ್ಟು ನನ್ನ ವಿಡಿಯೋಸ್ ನೋಡ್ತೀರಾ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು, ಹೇಳ್ದಿರ ಅಂತೂ ಇರಲ್ಲ. ಸದ್ಯಕ್ಕೆ ಈಗ ಕೆಲಸ ಆಗೋಕ್ಕೆ ಮುಂಚೆ ಬೇಡ ಅಂಥೇಳಿ. ಸೊ ನಿನ್ನೆ ಅದೆಲ್ಲ ಮುಗಿಸ್ಕೊಂಡು ಅವರಿಗೆ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಲೇಟ್ ಆಯಿತು. 3 ಕಡೆ 3 ಮಾಲಿಗೆ ಹೋಗಿ ಅವರು ಬಟ್ಟೆ ತೊಗೊಂಡಿದ್ದಾರೆ. ಎಲ್ಲ ತೊಗೊಂಡು ಬಂದು ನೈಟ್ ಲೇಟ್ ಆಯಿತು. ಸೊ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲಗೋ ಅಷ್ಟರಲ್ಲಿ ಲೇಟಾಗಿತ್ತು ಅಂತ ನಾನು ಈಗ ಮತ್ತೆ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಣ ವಿಡಿಯೋನ ಅಂತೇಳ್ಬಿಟ್ಟು. ನಾನು ಹೇಳಿದ್ನಲ್ಲ ಈಸಿ ಬೈ ಅಂತ, ಅಲ್ಲಿ ತುಂಬ ಕಡಿಮೆ ರೇಟ್ಗೆ ಮಕ್ಕಳದು, ಲೇಡೀಸ್ಗೆ, ಜೆಂಟ್ಸ್ಗೆ ಎಲ್ಲರಿಗೂ ಮ್ಯಾಕ್ಸ್ ಅವ್ರದ್ದೇ ಅಂತೆ ಅದು. ನೀವು ಈಸಿ ಬೈ ಅಂತ ಹೊಡೆದ್ರೆ ನಿಮಗೆಲ್ಲರೂ ನಿಯರ್ ಇದ್ದರೆ ತೋರಿಸುತ್ತೆ ಲೊಕೇಶನ್ನು. ತುಂಬ ಚೆನ್ನಾಗಿರುತ್ತೆ ಗೈಸ್, ನೀವು ಹೋಗಿ ತೊಗೋಬೋದು. ಮತ್ತು ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ. ಜುಡಿಯೋಗೆ ಹೋಲಿಸಿದ್ರೆ ಇಲ್ಲಿ ಒಂದು ಸ್ವಲ್ಪ ಓಕೆ ಅಂತ ಅನ್ನಿಸುತ್ತೆ ನನಗೆ, ಜುಡಿಯೋಗಿಂತ ಬಟ್ಟೆ ಕ್ವಾಲಿಟಿ. ಯಾಕಂದರೆ ಜುಡಿಯೋದಲ್ಲಿ ನೀವು 1 ಸಲ 2 ಸಲ 3ನೇ ಸಲ ವಾಶ್ ಮಾಡೋ ಅಷ್ಟರಲ್ಲೇ ಅದೆಲ್ಲ ಹಳೇ ಬಟ್ಟೆ ಥರ ಆಗೋಗಿರುತ್ತೆ. ಯೂಸ್ ಆ್ಯಂಡ್ ಥ್ರೋಗೆ ಓಕೆ ಜುಡಿಯೋ. ಹೀಗೆ 1 ಟೈಮ್ ಹಾಕಿ ಕೆಲವರು ಒಂದು ವರ್ಷಾನುಗಟ್ಲೆ ಇನ್ನೊಂದು ಹಾಕೋದೇ ಇಲ್ವಲ್ಲ ಅಂಥವ್ರಿಗೆ ಓಕೆ. ನೀವು ರೆಗ್ಯುಲರಾಗಿ ಯೂಸ್ ಬೇಕು ಅನ್ನೋರಿಗೆ ಅಷ್ಟು ಬರ್ತಲ್ಲ ಅಂತ ಅನಿಸುತ್ತೆ. ಈಸಿ ಬೈಯಲ್ಲಿ ಮ್ಯಾಕ್ಸ್ ಅವರೇ ಆಗಿರೋದ್ರಿಂದ ಬಟ್ಟೆ ಚೆನ್ನಾಗಿದೆ. ನಾನು ತೊಗೊಂಡು ಯೂಸ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಲ್ಲಿ ಬಟ್ಟೆ. ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ವಿ ತಿರ್ಗಾ. ಅಲ್ಲಿನೂ ಒಂದು ಸ್ವಲ್ಪ ಶರ್ಟು ಎಲ್ಲ ತೊಗೊಂಡ್ರು. ಪ್ಯಾಂಟು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಹೋಗಿ ಅಲ್ಲಿ ಪ್ಯಾಂಟ್ ಎಲ್ಲ ತೊಗೊಂಡ್ವಿ. ಸೊ ಆದಷ್ಟು ಬೇಗ ಎಲ್ಲ ಕೆಲಸಗಳಾಗಲಿ ನಾವು ಅಂದ್ಕೊಂಡಿರೋದು. ಹಾಗೆ ಹಸ್ಬೆಂಡ್ಗೆ ಅವಾರ್ಡ್ ಫಂಕ್ಷನ್ಗೆ ಹೋಗ್ತಾಯಿದ್ದಾರೆ, ಅಲ್ಲೂ ಅವ್ರಿಗೆಲ್ಲನೂ ಒಳ್ಳೆಯದಾಗಲಿ, ಅವಾರ್ಡ್ ಅವ್ರಿಗೆ ಸಿಗಲಿ, ಆ ಭಗವಂತನಲ್ಲಿ ಬೇಡ್ಕೊತೀನಿ ಇನ್ನೂ ಹೆಚ್ಚು ಅವಾರ್ಡ್ ಸಿಗಲಿ ಅಂತ ಕೇಳ್ಕೊತೀನಿ ಗೈಸ್. ಸೊ ನಿನ್ನೆ ನೋಡಿ ಶಾಪಿಂಗ್ ಮಾಡ್ಕೊಂಬಂದು ಫುಲ್ ಎಲ್ಲ ಬ್ಯಾಗ್ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಎಲ್ಲ ಬಟ್ಟೆಗಳನ್ನ ಎತ್ತಿಟ್ಟಿದ್ದೀನಿ. ಹಸ್ಬೆಂಡು 1-2 ಜೀನ್ಸ್ ಪ್ಯಾಂಟು ಶರ್ಟ್ಗಳು ತೊಗೊಂಡ್ರು. ನಾನು ಒಂದು ಸ್ಕರ್ಟ್ ಅಂದರೆ ಮಿಡ್ಡಿ ಮತ್ತು ಟಾಪ್ ಬರುತ್ತಲ್ಲ ಶರ್ಟ್ ಟೈಪು, ಆ ಟೈಪ್ದು ತೊಗೊಂಡೆ ಒಂದು. ಮತ್ತು ನನಗೆ ಮೇಯ್ನ್ ಬೇಕಾಗಿದ್ದು ಪ್ಯಾಂಟ್ಗಳು ಬೇಕಿತ್ತು. ಲೆಗ್ಗಿನ್ಸು ಯಾಕೋ ಈಗ ಇಷ್ಟ ಆಗ್ತಿಲ್ಲ. ಈಗ ಲೆಗ್ಗಿನ್ಸ್ ಟೈಪೇ ಪ್ಯಾಂಟ್ಗಳು ಸ್ಟ್ರೆಚಬಲ್ದು ಬಿಟ್ಟಿದ್ದಾರೆ, ಚೆನ್ನಾಗಿದೆ ಈಸಿ ಬೈಯಲ್ಲಿ. ಸೊ ಅಲ್ಲಿ ಒಂದು 4 ಪ್ಯಾಂಟ್ ತೊಗೊಂಡೆ. ಮತ್ತು ಸ್ಟೈಲ್ ಯೂನಿಯನ್ನಲ್ಲಿ ಇನ್ನೊಂದು ಮಾಲ್ಗೆ ಹೋಗಿದ್ವಿ, ಸ್ಟೈಲ್ ಯೂನಿಯನ್ ಅಂತ. ಅಲ್ಲಿ ಒಂದು ಪ್ಯಾಂಟ್ ತೊಗೊಂಡೆ. ಅದೂ ಚೆನ್ನಾಗಿತ್ತು. ಅದು ಆರಾಮಾಗಿ ನಾವು ಶರ್ಟು ಟಿ ಶರ್ಟ್ ಎಲ್ಲ ವೇರ್ ಮಾಡ್ಬೋದು ಅದ್ರ ಮೇಲೆ. ಸೊ ಹಂಗಾಗಿ ತೊಗೊಂಡೆ ಅದನ್ನ. ಇಷ್ಟೇ ಶಾಪಿಂಗ್ದು. ಅದು ಕ್ಲಿಪ್ಪಿಂಗ್ಸು ಬಂದಿರುತ್ತೆ, ನೀವು ನೋಡಿರ್ತೀರ. ಸೊ ಇಷ್ಟು ತೊಗೊಂಡು ಬಂದ್ವಿ ಮನೆಗೆ. ನೆನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಈಗ ಎಂಡ್ ಮಾಡೋಣ ಅಂಥೇಳಿ
ಅವರೆಲ್ಲ ಹೋದರು. ಈಗ ನಾನು ಸ್ನಾನ ಮಾಡಿ ಸ್ವಲ್ಪ ಬ್ಯಾಂಕ್ ಕೂಡ ಹೋಗಿ ಬರಬೇಕು. ಸ್ವಲ್ಪ ಕೆಲಸ ಇದೆ ಬ್ಯಾಂಕಲ್ಲಿ. ನಮ್ಮ ಹಸ್ಬೆಂಡ್ ನೀನೇ ಹೋಗ್ಬಾ ಅಂತ ಹೇಳಿದ್ರು, ನಾನೇ ಹೋಗ್ಬೇಕೀಗ. ಸೊ ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.